ಇಂದು ಶಿವಮೊಗ್ಗದ ಪೋದಾರ್ ಶಾಲೆಯಲ್ಲಿ ಖ್ಯಾತ ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಟು ಜಾಮಿ ನೈಟ್ ಆಗಮಿಸಿದ್ದರು. ಗಿನ್ನೆಸ್ ದಾಖಲೆ ವೀರನನ್ನ ನೋಡಲು ವಿದ್ಯಾರ್ಥಿಗಳು ಬಹಳ ಕುತೂಹಲದಿಂದ ಅಷ್ಟೇ ಉತ್ಸಾಹದಿಂದ ಸಿದ್ಧರಾಗಿ ಕಾಯುತ್ತಿದ್ದರು. ಜಾಮಿ ನೈಟ್ ವೇದಿಕೆ ಪ್ರವೇಶಿಸುತ್ತಿದ್ದಂತೆ ಚಪ್ಪಾಳೆ ಶಿಳ್ಳೆಗಳ ಸದ್ದು ಮುಗಿಲು ಮುಟ್ಟಿತ್ತು. ವೇದಿಕೆ ಮೇಲೆ ಬಂದಂತಹ ಜಾಮಿ ಚೆಂಡನ್ನ ಹಿಡಿದು ತನ್ನ ಟೆಕ್ನಿಕ್ಸ್ಗಳನ್ನ ವಿದ್ಯಾರ್ಥಿಗಳ ಮುಂದೆ ಪ್ರದರ್ಶಿಸಿದರು. ಶಾಲಾ ಶಿಕ್ಷಕಿಯರು, ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ನಿಬ್ಬೆರಗಾಗಿ ಫುಟ್ಬಾಲ್ ಸ್ಟಂಟ್ಗಳನ್ನ ನೋಡಿದರು. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳನ್ನ ಕರೆದು ಫುಟ್ಬಾಲ್ ಟೆಕ್ನಿಕ್ಸ್ಗಳನ್ನ ಹೇಳಿಕೊಟ್ಟರು. ನಂತರ ಮಕ್ಕಳ ಮಧ್ಯದಲ್ಲಿಯೇ ಫುಟ್ಬಾಲ್ ಆಟಗಳನ್ನ ಕೂಡ ಆಡಿದರು. ಬನ್ನಿ, ಜಾಮಿ ನೈಟ್ ಜೊತೆಯಲ್ಲಿ ಫುಟ್ಬಾಲ್ ಟೆಕ್ನಿಕ್ ಅನ್ನ ಕಲಿತ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅನ್ನೋದನ್ನ ನೋಡೋಣ. Hello everyone, I'm Jemima Bin Nazar and I'm a ninth grader. I'm from Poda International School.
today is a really special occasion as a football freestyler, Jamie Knight, has visited our school. It's a very proud moment for us as we got to learn a lot from him. He as we got to learn a lot from him. He is a very professional football freestyler. He holds two Guinness World Records, and the stunts he did was awesome. And ನಮ್ಮ ಶಿವಮೊಗ್ಗದಲ್ಲಿರುವ ಪೋದಾರ್ ಶಾಲೆಗೆ ಜೆಮಿನೈಟ್ ಅವರು ಆಗಮಿಸಿದ್ರು. ಅವರ ಫುಟ್ಬಾಲ್ ಫ್ರೀ ಸ್ಟೈಲರ್ ಟ್ರಿಕ್ಸ್ ಗಳನ್ನು ಮತ್ತೆ ಅವರ ಎಕ್ಸ್ಪೀರಿಯನ್ಸ್ ಅನ್ನು ತಿಳ್ಕೊಂಡು ನೋಡಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಬಹಳ ಅದ್ಭುತವಾಗಿತ್ತು. ಅವರಿಂದ ಕಲ್ತಂತದ್ದು ಬಹಳ ಆಗಿತ್ತು. ಅವರ ಪ್ಯಾಷನ್ ಅನ್ನು ಅವರು ಇಷ್ಟಪಡ್ತಿದ್ದಂತ ರೀತಿ ನಮಗೂ ಮಾದರಿಯಾಗಿದೆ ನಮ್ಮ ಪ್ಯಾಷನ್ ಅನ್ನು ಇಷ್ಟಪಡಲು. उन्होंने एक गिनेस वर्ल्ड रिकॉर्ड भी बनाया था और उन्होंने हमें बहुत सारे ट्रिक्स दिखाए और मुझे और मेरे दोस्तों को बहुत सारे ट्रिक्स सिखाए और आज वो पूरा दिन थे एंड मी और मैं यह बातों से धन्यवाद. A wonderful day for Podar rights and for Podar students. So today visited Jamie Knight, a freestyle footballer. ನಾನು ಅವರಿಗೆ ಒಂದು ಕ್ವಶನ್ ಕೇಳಿದೆ, ನಿಮಗೆ ಫ್ಯಾಮಿಲಿಯಲ್ಲಿ ಯಾರು ಸಪೋರ್ಟ್ ಮಾಡಿಲ್ಲ ಅಂತ ನಾನು ಅನ್ಕೊಂತೀನಿ, ಬಟ್ ನಾನು ನೋಡ್ದಂಗೆ ನಿಮಗೆ ಫ್ರೀ ಸ್ಟೈಲ್ ಫುಟ್ಬಾಲಿಂಗ್ ಬಹಳ ಒಂದು ದೊಡ್ಡ ಪ್ಯಾಷನ್ ಆಗಿ ಕಾಣಿಸ್ತಿದೆ. ನಿಮಗೆ ಅದು ಮಾಡಕ್ಕೆ ಏನ್ ಮೋಟಿವೇಶನ್ ಮಾಡ್ತು ಅಥವಾ ಯಾರು ಮೋಟಿವೇಶನ್ ಕೊಟ್ರು ನಿಮಗೆ ಅಂತ ಕೇಳಿದೆ. ಅದಕ್ಕೆ ಅವ್ರಂದ್ರು, ನನಗೆ ನನ್ನ ಜೊತೆ ಯಾರು ಇಲ್ದಾಗ ನಮ್ಮ ಅಪ್ಪ ಮತ್ತೆ ನನ್ನ ಫ್ರೆಂಡ್ಸು ನನಗೆ ಬಹಳ ಸಪೋರ್ಟ್ ಮಾಡಿದ್ರು. ಹಾಗಾಗಿ ನಾನು ಫ್ರೀ ಸ್ಟೈಲ್ ಫುಟ್ಬಾಲಿಂಗ್ ಅನ್ನ ತಗೊಂಡೆ. ಬೆಳಿಗ್ಗಿನಿಂದ ಸಂಜೆಯವರೆಗೂ ಶಾಲಾ ವಿದ್ಯಾರ್ಥಿಗಳ ಜೊತೆಯಲ್ಲಿ ಬರೆದಂತಹ ಜಾಮಿ ಒಂದು ಕ್ಷಣಕಾಲ ಕೂಡ ವಿಶ್ರಮಿಸಲಿಲ್ಲ. ಆದರೂ ಕೂಡ ಅವರ ಉತ್ಸಾಹಕ್ಕೇನೂ ಕಡಿಮೆ ಇರಲಿಲ್ಲ. ಶಾಲಾ ವಿದ್ಯಾರ್ಥಿಗಳು ಸಹ ಅಷ್ಟೇ ಉತ್ಸಾಹದಿಂದ ಫುಟ್ಬಾಲ್ ಹಬ್ಬವನ್ನೇ ಅವರೊಂದಿಗೆ ಆಚರಿಸಿದರು. ಇನ್ನು ಶಾಲಾ ಸಿಬ್ಬಂದಿಗಳ ಜೊತೆಯಲ್ಲಿ ಫೋಟೋ ತೆಗೆಸಿಕೊಂಡು ಸಂಭ್ರಮಿಸಿದರು. ನಂತರ ವಿಶೇಷ ಅತಿಥಿಯಾಗಿ ಬಂದಂತಹ ಜಾಮಿ ನೈಟ್ ಅವರನ್ನ ಶಾಲಾ ಆಡಳಿತ ಮಂಡಳಿ ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಟ್ಟರು. ಮಕ್ಕಳಿಗೆ ಕ್ರೀಡೆ ಬಗ್ಗೆ ಅಭಿರುಚಿಯನ್ನ ಒಂದು ಹುಟ್ಟಾಕ್ಸಕ್ಕೆ, ಕ್ರೀಡಾಭಿಮಾನವನ್ನ ಬೆಳೆಸಿಕೊಳ್ಳೋಕೋಸ್ಕರ ನಾವು ಜಾಮಿ ನೈಟ್ ವಿಶ್ವದ ಪ್ರಸಿದ್ಧ ಫುಟ್ಬಾಲ್ ಫ್ರೀ ಸ್ಟೈಲರ್ ಅವರನ್ನ ಕೇಳ್ಕೊಂಡ್ವಿ ನಮ್ಮ ಪೋದಾರ್ ಶಾಲೆಗಳಿಗೆ ಬರ್ಲಿಕ್ಕೆ. ಅವರು ಈಗಾಗ್ಲೇನೆ ನಮ್ಮ 8 ಪೋದಾರ್ ಶಾಲೆಗಳಿಗೆ, ದೇಶದಾದ್ಯಂತ ಇರುವಂತಹ 8 ಪೋದಾರ್ ಶಾಲೆಗಳಿಗೆ ಹೋಗಿ ಇವತ್ತು ನಮ್ಮ ಶಿವಮೊಗ್ಗದ ಪ್ರತಿಷ್ಠಿತ ಪೋದಾರ್ ಇಂಟರ್ನ್ಯಾಷನಲ್ ಶಾಲೆಗೆ ಅವರು ಬಂದಿದ್ದಾರೆ. ಮಕ್ಕಳಿಗೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ವರ್ಕ್ಶಾಪ್ ಗಳನ್ನ ಕಂಡಕ್ಟ್ ಮಾಡಿದ್ದಾರೆ. 1ನೇ ಕ್ಲಾಸ್ನಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರು ವರ್ಕ್ಶಾಪ್ಸ್, ಫ್ರೀ ಸ್ಟೈಲ್ ವರ್ಕ್ಶಾಪ್, ಫುಟ್ಬಾಲ್ ಫ್ರೀ ಸ್ಟೈಲ್ ವರ್ಕ್ಶಾಪ್ ನ ಆರ್ಗನೈಸ್ ಮಾಡಿದ್ದಾರೆ. ಅದರಲ್ಲಿ ಪ್ರೀ ವರ್ಕ್ಸ್ ಹೇಗಿದೆ ಅಂದ್ರೆ, ಮಕ್ಕಳಿಗೆ ಫುಟ್ಬಾಲ್ ಬಗ್ಗೆ ಹೇಳ್ಕೊಡಕ್ಕಾಯ್ತು. ಮಕ್ಕಳು ಫುಟ್ಬಾಲ್ ಸ್ಟಡ್ಸ್, ಅದರ ಫುಟ್ಬಾಲ್ ಇಕ್ವಿಪ್ಮೆಂಟ್ಸ್ ಅದನ್ನ ಪರ್ಚೇಸ್ ಮಾಡಿದ್ರು. ಫುಟ್ಬಾಲ್ ವಿಡಿಯೋಸ್ ಗಳನ್ನ ನಾವು ತೋರಿಸಿದ್ವಿ. ಫುಟ್ಬಾಲ್ ಬಗ್ಗೆ ನಾವು ಅವರಿಗೆ ರೂಲ್ಸ್, ರೆಗ್ಯುಲೇಷನ್ಸ್, ಫ್ರೀ ಸ್ಟೈಲು ಅದನ್ನೆಲ್ಲವನ್ನು ಹೇಳ್ಕೊಟ್ವಿ. ಸೊ ಐ ವಿಶ್ ಟು ಸೇ ದಟ್ ಇದೊಂದು ಒಳ್ಳೆ ಅನುಭವ ಮಕ್ಕಳಿಗೆ.